ರಾಜ ಮಾರ್ತಾಂಡ ನಮ್ಮಣ್ಣ ಹೇಳು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇದು ನನ್ನ ಬ್ಲಾಗ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸೆಂಟ್ ಹೊಡಿತೀನಿ. ಈ ಸೆಂಟ್ ಎಷ್ಟು ಗೊತ್ತಾ? ಸ್ಪ್ರೇ ಸೆಂಟ್ ಪರ್ಫ್ಯೂಮ್. ನಮ್ಮ ಅಣ್ಣ ಬಾಯಿಂದ ಹೇಳ್ತಾವ್ ನೋಡಿ, ಸೌಂಡೇ ಬರಲ್ಲ ಅದು. ಇಲ್ಲಿ ಹೀರೋ ರೆಡಿಯಾಗಿ ಬಿಟ್ಟು ನಿಂತಿದ್ದಾರೆ. ನಮಸ್ಕಾರ, ನಮಸ್ಕಾರಗಳು. ನೀವ್ ಈ ಕಡೆ ಬನ್ನಿ, ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೀನಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ನಾನು ನಿಮ್ಮ ಬ್ಲಾಗು ಕಾಮಿಡಿ. ಇವ್ ನೋಡಿ ಅದು ಹಚ್ಕೊಳಕ್ಕೆ ಅದನ್ನ ಹೊಟ್ಟೆ ಹಿಂಗ್ ಮಾಡ್ತವನೆ. ಸೊ ಬನ್ನಿ ಗೈಸ್ ಹೋಗೋಣ. ಸೌಂಡ್ ತುಂಬಾ ಬರ್ತಿದೆ. ನನ್ನ ದೇವತೆಯಲ್ಲಿ ನಾನು ಅಲ್ಲಿಂದ ಇದರ ಆಡ್ಕೊಂಡು ಬಂದಿರುವೆ. ನಿನ್ನ ದೇವತೆ ಒಳಗಡೆ ಇದ್ದ. ಹೇಳ್ಬೇಕಾ? ಸ್ವಲ್ಪ ಅಲ್ಗಂಟು ಹೋಗ್ಲಿ. ಬನ್ನಿ. ರಾಜ ಸೈನಿಕರು ಎಲ್ಲರೂ ಬರ್ತಾರೆ ನೋಡಿ. ರಾಜಾದಿ ರಾಜ ನೀ ಪಿಚ್ಚೆ ಹೋಗು. ರಾಜಾದಿ ರಾಜ ರಾಜ ಮಾರ್ತಾಂಡ. ಹೇಳ್ರಿ ಏನು ನಮ್ಮಣ್ಣ ಹೇಳು ಅಂತ ಸುಮ್ಮನೆ ಬರ್ತಾರೆ. ಅವನು ರಾಜ ಅಂತೆ ನಮ್ಮಣ್ಣ. ಇವರು ಅವ್ರು ಕೊತ್ತಿಂಬರಿ ಬೀಜ, ನಿನ್ ರಾಜ. ನಿಂತ್ಕೊ ಅಲ್ಲಿ, ನಿಂತ್ಕೊಳ್ರ. ಸುಮ್ಮನೆ ಪೇಮೆಂಟ್ ಕಟ್ಕೊಳ್ಳೋ. ನಿಂತ್ಕೊಳ್ರ ಅಕ್ಕಪಕ್ಕ. ನೀವ್ ನಿಂತ್ಕೊಳ ಫಸ್ಟ್. ನೀವೇನ್ ಹೇಳ್ತೀರಾ ಗೊತ್ತಾ? ರಾಜಾದಿ ರಾಜ ರಾಜ ಮಾತಾಂಡ ಹೇಳು. ರಾಜ ಜಯ ರಾಜ ಜಯ. ಹೇಳಿ, ಸ್ಟಾರ್ಟ್ ಮಾಡಿ. ಸೈನಿಕರೇ ಸೈನಿಕರೇ, ನನ್ನ ರಾಣಿಯನ್ನು ಎಳ್ಕೊಂಡು ಬನ್ನಿ. ಬನ್ನಿ, ನೀವು ಬನ್ನಿ. ಸ್ವಲ್ಪ ದಾರಿ ಬಿಡಿ. ರಾಣಿ ಹೇಳಿ. ನಾನು ಬಂದಿರುವೆ ರಾಜ. ಮಾಡ್ಬೇಕು ಕೊತ್ತಿಂಬರಿ ಬೀಜ. ನನ್ನ ಸೈನಿಕರು ಬಂದಾಗ ನೀನು ಬರಲ್ಲ ಅಂತ ಹೇಳಿದಂತೆ ನನ್ನ ಮೇಲೆ ಕೋಪವೇ? ಕುಳ್ಕೊಂಡು ಮಕ್ಕಳ ಕಳಿಸ್ಬಿಟ್ಟು ನೀವು ಬಂದಿರುವ ಕಾರಣವೇನು? ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕಿಲ್ಲ? ಸಾಧ್ಯ ಇಲ್ಲ. ಸಾಧ್ಯ ಯಾಕಿಲ್ಲ ರಾಣಿ? ನಾನು ನಿನ್ನನ್ನು ಕಷ್ಟಪಟ್ಟು ಬಂದಿದ್ದೀನಿ ಕರ್ಕೊಂಡು ಹೋಗಕ್ಕೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಬಂದ್ಬಿಡು ನೀನು ಬಂದ್ಬಿಡು. ದಯವಿಟ್ಟು ಬಂದ್ಬಿಡು. ಮಕ್ಕಳು ಮತ್ತೆ ನೀನು ನಮ್ ಸೈನಿಕರು ಅಂದ್ಬಿಟ್ಟು ಮಕ್ಕಳು. ಸೈನಿಕರು ಊಟ ಕೂತ್ಕೊಂಡಿದ್ದೀನಿ. ಎದ್ದೇಳಿ ಬೇಗ. ನನಗೆ ಯಾವ್ದ್ರಲ್ಲಿ ಕರ್ಕೊಂಡು ಹೋಗುತ್ತೀರಾ ನೀವು? ಇದೆ ಹಿಡ್ಕೊಳ್ಳಿ. ಸೈನಿಕರೇ, ಈ ವಸ್ತ್ರ ಅಲ್ಲ ಅದು, ಅವ್ನ ಮನೆ ವರ್ಷ ಗೋಲು. ಸೈನಿಕರೇ, ನಿಮ್ದು ಪ್ರಾರಂಭ ಮಾಡಿ. ಜೈ ರಾಜ ಅಂತ ಹೇಳ್ರಿ. ಹಂಗೆ ಹೇಳ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗ್ತಾನೋ ನಮ್ಮಣ್ಣ. ಇವನ್ ಬಾರಿ ರಾಜ. ನನ್ನ ಗೈಸ್, ಇವಾಗ ನಾವು ನಮ್ಮ ಅಣ್ಣಂದಿರು ಅಮ್ಮ ಎಲ್ಲರೂ ಸೇರ್ಬಿಟ್ಟು ಹೋಗ್ತಾ ಇದೀವಿ. ಇವತ್ತು ಯುಗಾದಿ ಅಲ್ವಾ, ಸೊ ಆಚೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಸೊ ಗೈಸ್, ಫೈನಲಿ ನಾವು ಇಲ್ಲಿ ದರ್ಗಾ ಇದೆ, ಸೊ ಅಲ್ಲಿ ಬಂದಿದ್ದೀವಿ. ನೋಡಿ, ಇಲ್ಲಿ ಮನೆಯಿಂದ ಚಾಪೆನೂ ತೊಗೊಂಬಂದಿದ್ರಿ. ಇವಾಗ ಎಲ್ಲರೂ ಕುತ್ಕೊಂಡಿದ್ದೀವಿ. ನಮ್ಮ ಅಣ್ಣ ನನ್ನ ಮೇಲೆ ಮಲ್ಕೊಂಡು ತಲೆ ಹರಟೆ ಮಾಡ್ತಾ ಇದ್ದಾನೆ. ನಮ್ಮ ಚಿಕ್ಕಣ್ಣ ಅವ್ರ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಐಫೋನ್ ಅಂತೆ. ಯಾವ್ದಣ್ಣ ನಿಂದು? 16. ಎಲ್ಲಿ? ಹಾಂ,
ಅವರಿಬ್ಬರು ನೋಡಿ, ಅವ್ನು ನೋಡಿ ರಾಜ ಯಾವ ಥರ ಮಲ್ಕೊಂಡ್ಬಿಟ್ಟಿದ್ದಾನೆ. ಯಾವುದು ಟೆನ್ಷನೇ ಇಲ್ಲ, ಆ ಥರ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವ್ ನನ್ನ ತಲೆ ತಿನ್ನಕ್ಕೆ ಕುತ್ಕೊಂತಾನೆ, ನನ್ನ ತಲೆ ತಿನ್ನಕ್ಕೆ ಬಂದಿರ್ತಾನೆ ನಮ್ಮನೆ. ನಾನು ಮಲ್ಕೊಂಡು ಇಲ್ಲಿಂದ ನೋಡ್ತಾ ಇದ್ದೀನಿ. ನೋಡ್ತಿದ್ದೆ ಆ ಗಿಡದಲ್ಲಿ ಹೆಂಗ್ ಎಕ್ಕದು, ಆಮೇಲೆ ಅದು ಹೆಂಗು ಏನದು ಇದಕ್ಕೇನಂತಾರ, ಏನಂತಾರೆ ಅದಕ್ಕೆ? ಹುಂಚಣು. ಅಯ್ಯೋ, ಹುಣಸೆ ಹಣ್ಣು ಮರ ಅದು. ಹುಣಸೆ ಹಣ್ಣು ಮರ, ಹುಣಸೆ ಹಣ್ಣು ಇದೆ. ಎಷ್ಟು ಚೆನ್ನಾಗಿ ತಂಪಾಗಿ ಗಾಳಿ ಬಿಡ್ತಾ ಇದೆ. ಮೇಲೆ ಎಕ್ಲಾ ಈ ಮ್ಯೂಸಿಕ್ಗೆ ವಾತಾವರಣಕ್ಕೆ ಈ ಮ್ಯೂಸಿಕ್ ಎಷ್ಟು ಚೆನ್ನಾಗಿ. ನಿಜ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ತಂಪಾಗಿ ಇಲ್ಲಿ ಕುತ್ಕೊಂಡಿದ್ದೀವಿ ಬಿಸಿಲಿನ. ಇದು ನಮ್ಮ ಅಣ್ಣ ಆಟೋ. ಇದೇ ರಾಜ ನಮ್ಗೆ ಕರ್ಕೊಂಡ್ಬಂದಿರೋದಿಲ್ಲಿ. ಸೊ ಬನ್ನಿ ಒಂದು ಸ್ವಲ್ಪ ಫನ್ ಮಾಡೋಣ ಎಲ್ಲರೂ ಗೈಸ್. ಏನದು ಮಾಯ ಅಮ್ಮ ಮಾಯ ಗಂಡ ಮಣ್ಣ ಅದೇನಾಯ್ತು? ಕಾಲದಲ್ಲಿ ಇದ್ದಾಳಪ್ಪ ಅವನು. ಏನಣ್ಣ ನಮ್ಮಮ್ಮ ಇಷ್ಟು ಹೇಳು ಅಂದ್ರೆ ಉಲ್ಟಾ ಸೀದಾ ಅವನೇನಂತ ಹಿಂಗ ಆಟ ಆಡ್ತಾನೆ. ಇದು ಕೊಡೋದ್ರೆ ಕೀಲ ತಗೊಳ್ಳಿ. ಈಗದೆ ಇದು ಕೀಲ ಅಲ್ಲ ಮಗು, ಇದು ಮನೆದು ಬೀಗ. ಇಲ್ಲಿ ಇವಾಗ ಅತ್ತಿಗೆಗೆ ಅದು ಬೇಕಂತೆ ಹುಣ್ಸೆ ಹಣ್ಣು. ಸೊ ನೀನ್ ಈ ಮರ ಹತ್ಬಿಟ್ಟು ಇಲ್ಲಿಂದ ಹೆಂಗ ಹತ್ತಿ ಅಲ್ಲಿ ಹೋಗಿ ತಗೊಂಬಂದ್ ಕೊಡು ಪಾಪ. ಅಣ್ಣ ಅವ್ರೇನಂದ್ರು ಗೊತ್ತಾ, ಫುಲ್ ಲಕಡಿನೇ ಬಿದ್ಬಿಡ್ತು ಅಂತೆ. ನಿಜವಾಗ ನಮ್ದು ಏನ್ ಭಾಷೆನೂ ನನಗಂತೂ ಗೊತ್ತಾಗ್ತಿಲ್ಲ. ಕಟ್ಟಿಗೆನೆ ಮುರಿದೋಯ್ತು. ಒಣಗಿರೋ ಕಟ್ಟಿಗೆ ಬರಲ್ಲ ಜಾಸ್ತಿ. ಸುಮ್ನೆ ರಾಮ, ನೀ ಏನ ಮಾಡ್ತಾ ಇದೀಯಾ? ಹೆಂಡತಿಗೆ ಒಂದು ಹುಣ್ಸೆಣ್ಣು ಮಾಡ್ದು ಕೊಡಕ್ ಆಗ್ತಲ್ಲ ನಿನ್ ಕೈಯಲ್ಲಿ. ನೋಡಿ ಅಲ್ಲಿ ನಮ್ಮಮ್ಮ ಹೋಗೋರೆ. ನೋಡ್ರಿ ನಮ್ಮಮ್ಮ ಹೋಗೋರೆ ಹೊಡಿಯಕ್ಕೆ. ಆಲ್ರೆಡಿ ಒಂದ್ಸತಿ ಹೊಡೆದ್ರು ಅದು. ಅಮ್ಮ ರಿವರ್ಸ್ ಬಿಡಕ್ ಹೋಗಿ ಹೊಡ್ತಾಳೆ. ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆಗ್ತಿಲ್ಲ. ಏನ್ ಆಡ್ತಾವ್ರೆ? ಕ್ರಿಕೆಟ್ ಆಡ್ತಾವ್ರೆ. ನೋಡಿ ಅದೇವ್ರೆ ನೋಡತ್ಗೆ ನಿಮ್ಗೋಸ್ಕರ ಇಬ್ರಿಬ್ರು ಸಾಹಸ ಮಾಡ್ತಾರೆ. ಸೊಸೆ ಮೇಲೆ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಜಾಸ್ತಿ. ನೋಡಿ ನಮ್ಮಮ್ಮ. ಇವಾಗ ನಾನು ಹೊಡಿತೀನಿ ನೋಡ್ರಿ. ಇವಾಗ ಹೆಂಗ್ ಹೊಡಿತೀನಿ ಅಂತ. ಇದು ಯಾವ್ದು ಚಪ್ಲಿ? ನಂದೆಲ್ಲಿ ಎಲ್ಬಿಟ್ಟೆ ಹಾಕೋ ಬಂದಿಲ್ಲ. ಇಲ್ಲ ಯಾರೋ ಹಾಕೋಣದು. ಇವಾಗ ನಮ್ಮ ಅಣ್ಣ ಹೋಗ್ತವ್ರಂತೆ, ನೋಡೋಣ ಅವ್ರೇನ್ ಮಾಡ್ತಾರೆ ಅಂತ. ಇವಾಗ ಇಬ್ರು ಹೋಗಿದ್ದಾರೆ, ಇವಾಗ ಮೂರನೇ ಅವ್ನು ಹೋಗ್ತಾವ ನಮ್ಮಣ್ಣ. ಅವ್ರೇನ್ ಮಾಡ್ತಾರೋ ಗೊತ್ತಿಲ್ಲ. ಅಯ್ಯೋ ಹೆಂಡತಿ ಮೇಲೆ ಎಷ್ಟು ಪ್ರೀತಿ. ಬೀಳುತ್ತಾ? ಬಿದ್ದಿಲ್ಲ ಗೈಸ್. ಆರಾಮಾಗಿ ಬೀಳುತ್ತೆ ನೋಡೋದು. ಫುಲ್ ಅಣ್ಣ ಫುಲ್ ಪವರ್ ಅಲ್ಲಿ ಹೊಡಿಬೇಕು. ಓ ಬಿತ್ತು ಇವನ್ಗೂ ಮಾಡಕ್ಕಾಗಲ್ಲ ನೋಡಿ. ಇವ್ರು ಹೆಣ್ತೀನಿ ಅವರು. ಎಷ್ಟು ಪರವಾಗಿಲ್ಲ. ಅವ್ರು ಹೊಡೆದಿದ ತಕ್ಷಣ 3-4 ಬಿತ್ತು. ಬನ್ನಿ ನೀವು. ನಮ್ಮಣ್ಣ ಫೈನಲಿ ತಗೊಂಬಂದ. ಎಷ್ಟು ತಂದಿದೆ ಒಂದೇ ಒಂದ್ ತಗೊಂಬಂದ ನಮ್ಮಣ್ಣ. ಅಂದ್ರೆ ಇದು ನಂಗೆ ಹೆವಿ ಬೇಜಾರಾಗ್ತಿದೆ. ನನ್ 1 ಮಿಲಿಯನ್ ಆಗಿತ್ತು ನಿನ್ನೆ. ಇವತ್ತು ಅದು 2 ಲ್ಯಾಕ್ ಕಡಿಮೆ ಆಗೋಗಿದೆ. 8 ಲ್ಯಾಕ್ ಬಂದಿದೆ. ಮತ್ತೆ 2 ಲ್ಯಾಕ್ ಬಂದಿದೆ. ಮತ್ತೆ ಅಗೇನು ನಂದು ನಿನ್ನೆ 1 ಮಿಲಿಯನ್ ಇತ್ತು, ಮತ್ತೆ 2 ಲ್ಯಾಕ್ ಬಂದಿದೆ. ತುಂಬಾ ಬೇಜಾರು. ಹೇಳಕ್ ಬರ್ತಲ್ಲ ವಿಷಯ ಏನಂತಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಅವಳದು 1 ಮಿಲಿಯನ್ಗಿಂತ ಸ್ವಲ್ಪ ಜಾಸ್ತಿನೇ ಓಡಿತ್ತು. ಓಕೆನಾ, ಅದು ಇವತ್ತು ಇದ್ದಕ್ಕಿದ್ದಂಗೆ ಏನಾಗ್ಬಿಡ್ತೋ ಗೊತ್ತಿಲ್ಲ, 800K ಗಂಟ ಬಂದು ಕೂತೈತೆ. ಅದರಿಂದ ಅವ್ನು ಸಿಕ್ಕಾಬಿಡ ಬೇಜಾರು ಮಾಡ್ಕೊಂಡು 8 ಲ್ಯಾಕ್ ಅದೇ 800K. 800K ಹೆವಿ ಬೇಜಾರಾಗುತ್ತೆ ಈ ಥರ ಎಲ್ಲ ಆದರೆ. ಬಟ್ ಆದರೂ ಪರವಾಗಿಲ್ಲ, ಸಪೋರ್ಟ್ ಮಾಡೋದು ಮಾಡ್ತಾರೆ. ಅದನ್ನೇ ಹೇಳ್ತಾ ಇರೋದು.
ಅದು ಆಗೋದು ಕಮ್ಮಿ ಆಗೋದು ಜಾಸ್ತಿ ಆಗೋದು ಇದ್ದೇ ಇರುತ್ತೆ. ನಿನ್ನ ಕೆಲಸ ಏನಿದೆ ಅದನ್ನ ನೀನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಇಲ್ಲೆಲ್ಲ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಂಗೆ ಈ ತರ ಮನೆಗಳೆಲ್ಲ ಈ ತರ ಮನೆ ಗೊತ್ತಾ ಈ ಎಲೆಗಳು ಐತೆ ನೋಡು ಹಾಂ ಗೈಸ್, ಈ ಎಲೆದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಹಾಂ ಈ ಕುರಿ ಮಾಂಸದ ಬ್ಲಡ್ ಇಂದ ಫ್ರೈ ಮಾಡ್ತಾರಲ್ಲ, ಹಾಂ ಹಾಂ ಲಾಕಿ ಅಂತಾರೆ ಅದಕ್ಕೆ. ಲಾಕಿ ಅಂತಾರೆ. ಹಾಂ ಹಾಂ ಸೊ ಆವಾಗ ಅಜ್ಜಿ ನಮ್ಗೆ 2 ರೂಪಾಯಿಗೆ 1 ರೂಪಾಯಿಗೆಲ್ಲ ಈ ಎಲೆದಲ್ಲಿ ಕಿತ್ಬಿಟ್ಟು ಅದನ್ನ ಇಕ್ಬಿಟ್ಟು ಕೊಡ್ತಾ ಇದ್ದೆ ತಿನ್ನಕ್ಕೆ. ಬಟ್ ಇವಾಗ ಅವಜ್ಜಿ ಇಲ್ಲ ಅಲ್ಲ ಅಣ್ಣ, ಸತ್ತೋಗ್ಬಿಟ್ಟಿದ್ದಾರೆ. ರೀಸೆಂಟ್ಲಿ ಸತ್ತೋದ್ರು. ಹೌದು, ರೀಸೆಂಟ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಅವರು, ಇವಾಗಿಲ್ಲ. ಗೈಸ್ 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 ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಮನೆಗಳೆಲ್ಲ ಇಲ್ಲಿ. ಸೂಪರ್ ಗೈಸ್. ಫೈನಲಿ ಆಟೋ ಇಲ್ಲಿ ನಿಂದಿಸ್ಬಿಟ್ಟು ಈ ಜಾಗ, ಈ ಪ್ಲೇಸ್ ಇಷ್ಟ ಆಗಿದೆ. ಸೊ ಇಲ್ಲಿ ನಾವು ವಿಡಿಯೋ ಶೂಟ್ ಮಾಡೋಣ ಅಂತ ಇದ್ದೀವಿ. ಇಲ್ಲಿರ್ಲಾ? ಇಲ್ಲಿ ಲೊಕೇಶನ್ ನೋಡ್ತಾ ಇದೀವಿ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾಡಕ್ಕೆ ಅಂತ. ಅಲ್ಲೋಡಲ್ಲಿ ಗಣೇಶ ಬಿಡೋದಕ್ಕೆ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಗಣೇಶ ಬಿಡೋದಕ್ಕೆ ಸಪ್ರೇಟ್ ಮಾಡಿದ್ದಾರೆ. ಅಲ್ಲ ಚಿನಿ, ನಾನು ಇದ್ರಲ್ಲಿ ದೊಡ್ಡ ಬೋಟ್ ಬಿಟ್ಬಿಟ್ಟು ಒಂದು ಬಿಸ್ನೆಸ್ ತರ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಈ ಕೆರೆಗೆ. ಆಟೋಗೆ ಗ್ಯಾಸ್ ದುಡ್ಡೈತಾ? ನೋಡು, ದುಡ್ಡು ಇಲ್ಲ ಆದ್ರೂ ಇರೋ ತರ ಫೀಲಿಂಗ್ ಮಾಡ್ಕೊಬೇಕು. ಅದೇ ರಾಜವಂಶ. ಏನಂತೀರಾ? ಪೂರ್ತಿ ಇದೇ ಆಗೋಯ್ತು ನಿಂದು. ಅದಕ್ಕೆ ಹೇಳೋದು ರಾಜ ಬಹದ್ದೂರ್. ಅದಕ್ಕೆ ಮನೇಲಿ ಮಾಡ್ದಲ್ಲ ರಾಜ ವರ್ಮ. ಸೊ ಬನ್ನಿ ಗೈಸ್, ಇವಾಗ ಬೇಗ ಬೇಗ ಶೂಟ್ ಎಲ್ಲ ಫಿನಿಶ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಗೈಸ್ ಫೈನಲಿ ನಾವು ಇಲ್ಲಿ ಗೇಟ್ ಓಪನ್ ಇಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ರಿ. ಆಮೇಲೆ ನಮ್ಮ ಅತ್ತಿಗೆ ಹೋಗ್ಬಿಟ್ಟು ನೋಡಿದ್ಮೇಲೆ ನೋಡಿ ಗೇಟ್ ಓಪನ್ ಇದೆ. ನಾವು ಗೇಟ್ ಓಪನ್ ಇಲ್ಲ ಅಂದ್ಕೊಂಡು ಮನೆ ಹೋಗ್ತಾ ಇದ್ವಿ. ಯಾವಾಗಾದ್ರೂ ಬಂದ್ರೂ ಗೇಟ್ ಓಪನ್ ಆಗಿರುತ್ತಂತೆ, ನಮ್ಗೆ ಗೊತ್ತಿರಲಿಲ್ಲ. ನಾನು ಇಲ್ಲ, ಅದು ಗೇಟ್ ಓಪನ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಕಾಣಿಸ್ತದೆ ಅಲ್ವಾ, ನಾನು ಆ ಕಡೆಯಿಂದ ತೋರಿಸಿದ್ದೆ ಗೇಟ್ ಓಪನ್ ಇದೆ ಅಂತ ಇವಾಗ ಗೊತ್ತಾಯಿತು. ತುಂಬ ಚೆನ್ನಾಗಿದೆ ಅಲ್ವಾ ಗೈಸ್ ವ್ಯೂ? ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಬೋಟ್ ಇದೆ ನೋಡಿ ಚಿಕ್ಕದಾಗಿ. ಐ ಥಿಂಕ್ ಇಲ್ಲಿ ಜನಗಳು ಜಾಸ್ತಿ ಬರ್ತಾರೆ ಅಂತ ಅನಿಸುತ್ತೆ. ವಾವ್ ಗೈಸ್, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಮೆಟ್ಲಿದೆ, ಅಲ್ಲಿವರೆಗೂ ಕುತ್ಕೋಬೋದು. ಇಲ್ಲಿ ಕೆಲವರು ಫಿಶ್ ಹಿಡಿಯೋಕ್ಕಂತ ಬರ್ತಾರೆ. ಇಲ್ಲಿ ಫಿಶ್ನ ಹಿಡಿದ್ಬಿಟ್ಟು ಅಲ್ಲಿ ಮಾರಾಟ ಮಾಡ್ತಾರೆ. ಫಿಶ್ ಫ್ರೈ ಎಲ್ಲ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ. ಇದು ಕೆಂಗೇರಿ ಕೆರೆ ಇದು. ಆಮೇಲೆ ಕೆಂಗೇರಿ ಮೋರಿ ಅನ್ಕೋಬೇಡಿ, ಕೆಂಗೇರಿ ಕೆರೆ ಇದು. ಅಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅವರು. ಸೊ ಬನ್ನಿ ಗೈಸ್, ಇವಾಗ ಇದ್ರ ಮನೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾವೆ. ಇರುವೆಗಳು ನೋಡಿ, ಅಲ್ಲಿನೂ ಮಾಡ್ಕೊಂಡಿದೆ. ನಾನು ಶೂ ಕೈಯಲ್ಲಿ ಇಟ್ಕೊಂಡು ನಡೀತಾ ಇದ್ದೀನಿ. ಆಮೇಲೆ ಯಾಕಂತ ಕೇಳು. ಯಾಕೆ? ಇವಾಗ ಗಾಡಿಯಲ್ಲಿ ಕೂತು ಕಾಲೆಲ್ಲ ಇದಾಗಿರುತ್ತೆ. ಸೊ ಈ ತರ ಮಣ್ಣಲ್ಲಿ ನಡಿಬೇಕು. ಹೌದು, ರಕ್ತನ ಗೈಸ್ ನೋಡಿ ಈ ತರ ಮಣ್ಣಲ್ಲಿ ನಡೀತಾ ಇದ್ರೆ ಬ್ಲಡ್ ಜಾಸ್ತಿ ಇದಾಗುತ್ತೆ. ನಮ್ಗೆ ಹೇಳಕ್ಕೆ ಬರಲ್ಲ. ಇದಾಗುತ್ತೆ ಅಷ್ಟೇ. ಅದಾಗುತ್ತಲ್ವಾ? ಅದು ಇಲ್ವಾ? ಅದು ಸಕ್ಕತ್ತಾಗಿದೆ ಗೈಸ್. ನೀವು ಯಾರಾದ್ರೂ ಕೆಂಗೇರಿಗೆ ಬನ್ನಿ, ನನ್ನ ವಿಡಿಯೋ ನೋಡೋರು. ಕೆಂಗೇರಿ ಕೆರೆ ಆಮೇಲೆ ಮೋರಿ ಅನ್ಕೊಂಡ್ಬಿಟ್ಟಿರ. ಕೆಂಗೇರಿ ಮೋರಿನೂ ಆಯ್ತಾ ಅಣ್ಣ? ಅದೆಲ್ಲಿರೋದು? ಅಲ್ಲಿ ಸಿಗ್ನಲ್ ಇಂದ ಬಂದ್ರಲ್ಲ ಫಸ್ಟ್. ಕೆಂಗೇರಿ ಮೋರಿ, ಇದು ಕೆಂಗೇರಿ ಕೆರೆನಾ? ಕೆರೆ ಅಂದ್ರೆ ಇದು ಪಕ್ಕ ಇಲ್ಲಿ ದರ್ಗಾ ಅಂತ ಇದೆ. ಆ ದರ್ಗಾ ಪಕ್ಕದಲ್ಲಿ ಇರೋದು. ಓಕೆ. ಊರ ಹೆಸರೇ ಕೆಂಗೇರಿ ಅಲ್ವಾ, ಅದಕ್ಕೆ ಕೆಂಗೇರಿ. ವ್ಯೂ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅದು ಚೆನ್ನಾಗಿ ಕಾಣಿಸ್ತದೆ ಪ್ಲೇಸ್ ಈ ನೀರು ಆಮೇಲೆ ಈ ಮಳೆ ಈ ತರ ಬಂದ್ರೆ ಮನುಷ್ಯನ ಬಾಯಲ್ಲಿ ಒಂದೇ ಒಂದು ಸಾಂಗ್ ಯಾವ್ದು ಬರುತ್ತಂದ್ರೆ, ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿ ಹೇಳುತ್ತಿದೆ. ಗಾಯ್ಸ್, ನಮ್ಮ ಮನೇಲಿ ಎಲ್ಲರೂ ಸಿಂಗರ್ ಇದಾರೆ. ಮತ್ತೆ ಆಬ್ವಿಯಸ್ಲಿ ನಾವು ಒಂದೇ ಒಂದು ಚಾಲು ಮಾಡ್ರೆ ಸಾಕು. ನಾನು ಒಬ್ಬನೇ ಸಾಂಗ್ ಆಡಕ್ ಸ್ಟಾರ್ಟ್ ಮಾಡ್ರೆ ಎಲ್ಲರೂ ಆಡ್ತಾರೆ. ನಮ್ಮಮ್ಮ ಸಾಂಗ್ ಆಡ್ತಾರೆ. ಮಳೆಯಾದರೇನು ಚಳಿಯಾದರೇನು
ಹೋದರೇನು ಬಿಸಲಾದರೆ ನೀನ್ ಆಡೋದ್ ಹೆಂಗಿತ್ತಂದ್ರೆ ಹಳೆ ತಾತ ಹಳೆ ಊರಲ್ಲಿ ಹಿಂಗ್ ಮಲ್ಕೊಂಡು ಮರದ ಕೆಳಗಡೆ ಬೇಸಿಲಾದರೆ ನನ್ನ ತಕ್ಷಣ ಬೆಳಗ್ಗೆ ಆಗಿರುತ್ತೆ. ನಿಮ್ಗೆ ಉತ್ತ ತೋರಿಸ್ತೀನಿ ನೋಡಿ, ಎಷ್ಟು ದೊಡ್ಡದಿದೆ ಗೈಸ್. ಐ ಥಿಂಕ್ ಈ ನೀರಲ್ಲೆಲ್ಲ ನೀರಿನ ಹಾವೆಲ್ಲ ಬರುತ್ತಲ್ಲ, ಐ ಥಿಂಕ್ ಇಲ್ಲೇ ಇರುತ್ತೆ ಅನ್ಸುತ್ತೆ. ಹಾವಿನ ಹುತ್ತ ಅದು. ಹಾವಿನ ದೇಶ 12 ವರ್ಷ, ನನ್ನ ರೋಷ 100 ವರ್ಷ. ನೋಡಿ ಗೈಸ್, ಈ ಕೆರೆ ಹತ್ರನೇ ಇಷ್ಟು ದೊಡ್ಡದು ಹುತ್ತ ಇದೆ. ಸೊ ಬನ್ನಿ ಗೈಸ್ ಹೋಗೋಣ. ಈ ಮರ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಸೊ ಈಗ ಬನ್ನಿ ಹೋಗೋಣ ಗೈಸ್. ಇಲ್ಲೆಲ್ಲ ಕಾಡ್ ಥರ ಇದೆ ನೋಡಿ ಗೈಸ್. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಮ್ಮಣ್ಣ ನೋಡಿ ಏನು ಮಾಡ್ತಾನೆ. ಸೊ ಬನ್ನಿ ಇವಾಗ ಹೋಗೋಣ ಅವ್ರ ಹತ್ರ ನಾವು. ವಾವ್, ಇದು ಗೊತ್ತಾ ಗೈಸ್ ನಿಮಗೆ ಏನು ಅಂತ? ಏನಿದು ಗೊತ್ತಿಲ್ಲ. ಅಲ್ಲೆಲ್ಲ ಕೆರೆ ಹತ್ರ ಸುತ್ತಾಡ್ಕೊಂಡ್ ಬಂದ್ಬಿಟ್ಟು ಸುಸ್ತಾದ್ಮೇಲೆ ಇಲ್ಲಿ ಕುತ್ಕೊಂಡು ವಿಶ್ರಾಂತಿಯನ್ನು ಪಡೆಯಬೇಕು ಎಂದು ಇದನ್ನು ಮಾಡಿದ್ದಾರೆ. ಇನ್ನು ಆದರೆ ಇಲ್ಲಿ ಅಡಿಗೆ ಮಾಡುತ್ತಾರೆ. ಹೌದು, ಆಲ್ರೆಡಿ ಏನಿಲ್ಲ, ಇಲ್ಲಿ ಬಿರಿಯಾನಿ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ದರ್ಗಾ ಇದೆಯಲ್ಲ, ಅದಕ್ಕೆ ಇಲ್ಲಿ ಬಿರಿಯಾನಿ ಮಾಡ್ತಾರೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾರೆ ಅಷ್ಟೇ. ಟಕ್ ಟು ಡುಡು ನೋಡಿ ಏನ್ ಮಾಡ್ತಾರೆ. ಆ ದಟ್ಕೋತಿ ಅಂದ್ರೆ ಚಿಕ್ಕೋತಿ. ಅವನೇ ಮಾಡ್ಕೊಳ್ಳಿ ಬಿಡಿ ಗೈಸ್, ನಾವು ಹೋಗೋಣ ಬನ್ನಿ. ಎಲ್ಲಿ ಆರಾಮಾಗಿ ಕುತ್ಕೊಂಡೈತೆ. ಅಲ್ಲೊಂದು ಕೂತೈತೆ, ಇಲ್ಲೊಂದು ಕೂತೈತೆ. ಐ ಲೈಕ್ ಯು. ಐ ಲೈಕ್ ಯು ನಾ. ಇದಕ್ಕೆ ಐ ಲೈಕ್ ಯು, ಐ ಲೈಕ್ ಯು. ಇದು ಮುಳ್ಳು, ನಂಗೆ ಗೊತ್ತು. ಇದು ಮುಳ್ಳು. ಆ ಚುಚ್ಚಿದ್ರೆ ನೋವಾಗುತ್ತೆ ಅಂತಾನು ಗೊತ್ತು ನಂಗೆ. ಗಾಯ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್ ಗೈಸ್. ಗೈಸ್ ಅದು ನೋಡಿ, ಮೀನು ತಗೊಂಡು ಹೋಗ್ತಿದೆ ಬಾಯಲ್ಲಿ. ಮೀನಿದೆ ನೋಡಿ ಗೈಸ್. ಇಲ್ಲೆಲ್ಲ ಕಲ್ಗಳು, ಇವೆಲ್ಲ ಬೆಟ್ಟದಲ್ಲೇ ತಾನೇ ಇರೋದು. ಗುಟ್ಟ ಬೆಟ್ಟಗಳಲ್ಲೇ ತಾನೇ ಇವೆಲ್ಲ ಇರೋದು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೌದು, ಅಲ್ಲಿ ಪಕ್ಕದಲ್ಲಿ ನೈಸ್ ರೋಡ್ ಮಾಡಿದಾರೆ. ಅದು ಬಾಂಬ್ ಹಾಕಿ ಎಗರ್ಸೋರೆ ಕಲ್ಗಳೆಲ್ಲ ಅಷ್ಟು ಬ್ಲ್ಯಾಕ್ ಆಗಿದೆ. ಇಲ್ಲ ಅದು ವೇಸ್ಟ್ ಗಿಡಗಳು ಬರುತ್ತಲ್ಲ, ಅದನ್ನೆಲ್ಲ ಸುಟ್ಟಿರೋದು. ನಾನೆಲ್ಲೋ ಬಾಂಬ್ ಹಾಕ್ಬಿಟ್ಟು ದೊಡ್ಡ ದೊಡ್ಡದು ಬೆಟ್ಟಗಳೆಲ್ಲ ಡಮ್ ಅನ್ಸ್ಬಿಡ್ತಾರಲ್ಲ, ಆ ಥರ ಏನಾದರೂ ಮಾಡೋರು ಅಂತ ತಿಳ್ಕೊಂಡೆ. ಫೈನಲಿ ನಾವು ಪಾನಿಪುರಿ ತಿನ್ನಕ್ಕಂತ ಬಂದಿದ್ದೀವಿ. ನಮ್ಮಣ್ಣ ಕರ್ಕೊಂಡ್ ಬಂದಿದ್ದಾನೆ. ಪಾನಿಪುರಿ ಅಂತಾಳೆ ಗೈಸ್. ಹೊಟ್ಟೆ ಊಟ ಸೇರಲ್ಲ ಇವಳಿಗೆ. ಇದೆಲ್ಲ ತಿನ್ಬೇಕು. ತಿನ್ನು. ನಾವು ಹೆಣ್ಮಕ್ಳು ತಿನ್ನಮ್ಮ. ಸೊ ಗೈಸ್ ಫೈನಲಿ ನಾವು ಇವಾಗ ಮನೆಗೆ ಬಂದಾಗಿದೆ. ನಾನು ಪಾನಿಪುರಿನೂ ತಿಂದೆ. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.